ಬಿಹಾರದಲ್ಲಿ ಮತ್ತೊಮ್ಮೆ ಸರ್ಕಾರ ಬದಲಾವಣೆಯ ಪರ್ವ ನಡೀತಾ ಇದೆ. ಇವತ್ತು ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ನೀಡುತ್ತಾರೆ. ಇವತ್ತು ಸಂಜೆ 7 ಗಂಟೆಗೆ ನಿತೀಶ್ ಕುಮಾರ್ ರಾಜೀನಾಮೆ ನೀಡಲಿದ್ದಾರೆ. ಮೈತ್ರಿಕೂಟ ಬದಲಾಗ್ತಾ ಇದೆ, ಆದರೆ ಸಿಎಂ ಮಾತ್ರ ಬದಲಾವಣೆ ಆಗ್ತಾ ಇಲ್ಲ. ಮೈತ್ರಿಕೂಟ ಬದಲಾಗುತ್ತೆ, ಮತ್ತೆ ನಿತೀಶ್ ಅವರೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆರ್ಜೆಡಿಯನ್ನ ತೊರೆದು ಮತ್ತೆ ಬಿಜೆಪಿಯ ಜೊತೆಗೆ ನಿತೀಶ್ ಹೆಜ್ಜೆ ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಿತೀಶ್. ಸೊ ಮೈತ್ರಿ ಬದಲಾಯಿತು, ಮುಖ್ಯಮಂತ್ರಿಯಾಗಿ ಮಾತ್ರ ಅವರೇ ಮುಂದುವರಿತಾರೆ. ಆದರೆ ಇವತ್ತು ಆ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ನಾಳೆ ಮತ್ತೆ ಹೊಸದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು. ಬಿಜೆಪಿ ಜೊತೆ ಮೈತ್ರಿಯಾಗಿ ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಮೂಲಕ ಇಂಡಿಯಾ ಮೈತ್ರಿಕೂಟದಿಂದ ಹೊರಗೆ ಬಂದು NDAದ ಭಾಗ ಆಗ್ಲಿಕ್ಕಿದ್ದಾರೆ. ಸೊ ಮಮತಾ ಬ್ಯಾನರ್ಜಿ ಮೂಲಕ ಈಗ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟಕ್ಕೆ ಟಕ್ಕರ್ ಕೊಟ್ಟು ಅದರಿಂದ ಹೊರಗೆ ಬರ್ತಾ ಇದ್ದಾರೆ. ಬಹಳ ಬಲಿಷ್ಠರಾಗಿ ಆ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದ್ದವರ ಪೈಕಿ ಮೇಲ್ಪಂಕ್ತಿಯಲ್ಲಿದ್ದವರು ನಿತೀಶ್ ಕುಮಾರ್. ಇದೀಗ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಬಂದಿರೋದ್ರಿಂದ RJD ಜೊತೆಗಿನ ಅವರ ಮೈತ್ರಿ ಏನಿತ್ತು ಅದರಿಂದ ಹೊರಗೆ ಬಂದು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಮತ್ತೆ ಅಧಿಕಾರಕ್ಕೆ ಏರ್ತಾ ಇದ್ದಾರೆ. ಸೊ ಈಗಿನ ಅವಧಿ ಮುಗಿದಿದೆ. ಅದಕ್ಕೆ ಇವತ್ತು ಸಂಜೆ 7 ಗಂಟೆ ಒಳಗೆ ಅವರು ಆ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬೇಕು. ಅದಾದಮೇಲೆ RJD ಜೊತೆಗಿನ ಮೈತ್ರಿಗೆ ನಿತೀಶ್ ಕುಮಾರ್ ಗುಡ್ ಬೈ ಹೇಳ್ತಾರೆ. ನಾಳೆ ಮತ್ತೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ನಿಂದ ಚಂದ್ರಮೋಹನ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಇಂಥ ಉದಾಹರಣೆಗಳು ವಿರಳ ಅನ್ಸುತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ಗಮನಿಸಿದಾಗ. ಮೈತ್ರಿಕೂಟ ಬದಲಾಗ್ತಾ ಇದೆ, ಮುಖ್ಯಮಂತ್ರಿಯಾಗಿ ಮತ್ತೆ ನಿತೀಶೇ ಮುಂದುವರಿತಾ ಇದ್ದಾರೆ. ಬಿಹಾರದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಹೇಳೋದಾದ್ರೆ 10 ವರ್ಷದ ಅವಧಿಯಲ್ಲಿ ನಿತೀಶ್ ಕುಮಾರ್ ಅವರು 4 ಬಾರಿ ತಮ್ಮ ಮೈತ್ರಿಕೂಟವನ್ನು ಅಥವಾ ಮಿತ್ರ ಪಕ್ಷವನ್ನು ಬದಲಾವಣೆ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರೇ ಮುಂದುವರಿತಾ ಇರುವಂಥದ್ದು ವಿಶೇಷ. ಈಗ 5ನೇ ಬಾರಿಗೆ ನಿತೀಶ್ ಕುಮಾರ್ ಅವರು ತಮ್ಮ ಮಿತ್ರ ಪಕ್ಷವನ್ನು ಬದಲಾವಣೆ ಮಾಡಲಿಕ್ಕೆ ಈಗ ಬಹುತೇಕ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಸಂಜೆ 7 ಗಂಟೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಡ್ತಾರೆ. ನಾಳೆ ಮತ್ತೊಮ್ಮೆ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆದರೆ ನಾಳೆ RJDಯ ಬೆಂಬಲ ಮತ್ತು ಕಾಂಗ್ರೆಸ್ನ ಬೆಂಬಲದೊಂದಿಗೆ ಅವರು ಮುಖ್ಯಮಂತ್ರಿ ಆಗೋದಿಲ್ಲ. ಬದಲಿಗೆ ಬಿಜೆಪಿ ಪಕ್ಷವನ್ನ ಬೆಂಬಲವನ್ನು ಪಡ್ಕೊಂಡು ನಿತೀಶ್ ಕುಮಾರ್ ಅವರು ಮತ್ತೆ ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಈಗ ಕಳೆದ 10 ವರ್ಷದ ಅವಧಿಯಲ್ಲಿ ಮೈತ್ರಿಕೂಟವನ್ನ ಮತ್ತು ಮಿತ್ರ ಪಕ್ಷವನ್ನ ಬದಲಾವಣೆಯನ್ನು ಮಾಡಿ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಇದರಿಂದಾಗಿ ಈಗ ಬಿಹಾರದ ರಾಜಕಾರಣದಲ್ಲಿ ನಿತೀಶ್ ಕುಮಾರ್ ಅವ್ರನ್ನ ಪಲ್ಟಿ ರಾಮ್ ಅಂತ ಕೂಡ ಕರೀತಾ ಇದ್ದಾರೆ. ಜೊತೆಗೆ ಯೂಟರ್ನ್ ಸ್ಟಾರ್ ಅಂತ ಕೂಡ ಕರೀತಾ ಇದ್ದಾರೆ. ಯಾಕೆಂತಂದ್ರೆ ಮೈತ್ರಿಕೂಟವನ್ನು ಬದಲಾವಣೆ ಮಾಡ್ತಾರೆ, ಮಿತ್ರ ಪಕ್ಷವನ್ನ ಪದೇ ಪದೇ ಬದಲಾವಣೆಯನ್ನು ಮಾಡೋ ಮೂಲಕ ಈ ಒಂದು ಹೆಸರನ್ನ ನಿತೀಶ್ ಕುಮಾರ್ ಅವರು ಪಡ್ಕೊಂಡಿದ್ದಾರೆ. ಲಾಲು ಪ್ರಸಾದ್ ಯಾದವ್ ಅವರೇ ಹಿಂದೆ ನಿತೀಶ್ ಕುಮಾರ್ ಅವ್ರನ್ನ ಪಲ್ಟಿ ರಾಮ್ ಅಂತೇಳಿ ಕರೆದಿದ್ರು. ಈಗ ಮತ್ತೆ ಅದೇ ಹೆಸರು ಈಗ ನಿತೀಶ್ ಕುಮಾರ್ ಅವ್ರಿಗೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಈ ಬಾರಿ ಮೈತ್ರಿಕೂಟವನ್ನು ಬದಲಾವಣೆ ಮಾಡಲಿಕ್ಕೆ ಯಾವುದೇ ನಿರ್ದಿಷ್ಟವಾದಂಥ ಕಾರಣವನ್ನು JDU ಆಗಲಿ ಅಥವಾ ನಿತೀಶ್ ಕುಮಾರ್ ಅವರಾಗಲಿ ನೀಡಿಲ್ಲ. ಆದರೆ ಮೊನ್ನೆ ದಿನ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರಿ ರೋಹಿಣಿ ಆಚಾರ್ಯ ಅವರು ಸಿಂಗಾಪುರದಲ್ಲಿ ಇದ್ಕೊಂಡು ನಿತೀಶ್ ಕುಮಾರ್ ಅವರ ಬಗ್ಗೆ ಮಾಡಿದಂಥ ಟ್ವೀಟ್ನಿಂದಾಗಿ ಈಗ ನಿತೀಶ್ ಕುಮಾರ್ ಅವರು ಇಂಡಿಯಾ ಮೈತ್ರಿಕೂಟದಿಂದ ಹೊರಗಡೆ ಬರ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಸಂಚಾಲಕ ಹುದ್ದೆಯನ್ನು ವಹಿಸಿಕೊಳ್ಳಲಿಕ್ಕೆ ನಿತೀಶ್ ಕುಮಾರ್ ಆಸಕ್ತಿಯನ್ನು ಹೊಂದಿದ್ರು. ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಆಗಲಿಕ್ಕೆ ಆಸಕ್ತಿಯನ್ನು ಹೊಂದಿದ್ರು. ಇಂಡಿಯಾ ಮೈತ್ರಿಕೂಟದಲ್ಲಿ ಅವರಿಗೆ ಸಂಚಾಲಕ ಹುದ್ದೆಯನ್ನು ಕೂಡ ನೀಡಲಿಲ್ಲ ಮತ್ತು ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡೋದಾಗ್ಲಿ ಬಿಂಬಿಸೋದ್ರ ಬಗ್ಗೆ ಆಗಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಲಿಲ್ಲ. ಇದರಿಂದಾಗಿ ಈಗ ನಿತೀಶ್ ಕುಮಾರ್ ಅವರು ಅಸಮಾಧಾನಗೊಂಡಿದ್ದಾರೆ ಅಂತೇಳಿ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆ ನಡೀತಾ ಇದೆ. ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲೇ ಇತ್ಕೊಂಡು ಚುನಾವಣೆಯನ್ನು ಎದುರಿಸಿದ್ರೆ JDU ಪಕ್ಷ ಕೂಡ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವ ಅಂಶ ಕೂಡ ನಿತೀಶ್ ಕುಮಾರ್ ಅವರಿಗೆ ಮನವರಿಕೆ ಆಗಿದೆ. ಈ ಕಾರಣಕ್ಕಾಗಿಯೇ ಈಗ ಅವರು ಇಂಡಿಯಾ ಮೈತ್ರಿಕೂಟವನ್ನು ತೊರೆದು ಮತ್ತೆ NDA ಮೈತ್ರಿಕೂಟವನ್ನು ಸೇರ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಈಗ ನಿತೀಶ್ ಕುಮಾರ್ ಅವರು ಮತ್ತೆ ತಮ್ಮ ಮಿತ್ರ ಪಕ್ಷವನ್ನು ಬದಲಾವಣೆಯನ್ನು ಮಾಡಿ ಈಗ ಇಂಡಿಯಾ ಮೈತ್ರಿಕೂಟವನ್ನು ತೊರೆದು NDA ಮೈತ್ರಿಕೂಟವನ್ನು ಸೇರ್ಪಡೆ ಆಗಲಿಕ್ಕೆ ಬಹುತೇಕ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಸಂಜೆ 7 ಗಂಟೆ ವೇಳೆಗೆ ನಿತೀಶ್ ಕುಮಾರ್ ಅವರು ರಾಜಭವನಕ್ಕೆ ತೆರಳಿ ತಮ್ಮ CM ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರೆ. ರಾಜ್ಯಪಾಲರು ಈಗ ಹೊಸ ಸರ್ಕಾರ ರಚನೆ ಆಗೋವರೆಗೂ ಕೂಡ ನೀವೇ ಉಸ್ತುವಾರಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಿರಿ ಅನ್ನೋ ಒಂದು ಸೂಚನೆಯನ್ನು ನಿತೀಶ್ ಕುಮಾರ್ ಅವರಿಗೆ ಕೊಡ್ತಾರೆ. ಆದರೆ ನಾಳೆ ಮತ್ತೆ ನಿತೀಶ್ ಕುಮಾರ್ ಅವರಿಗೆ CM ಹುದ್ದೆಯಲ್ಲಿ ಮುಂದುವರಿಲಿಕ್ಕೆ ಬಿಜೆಪಿ ಕೂಡ ಈಗಾಗಲೇ ಬೆಂಬಲ ಪತ್ರವನ್ನು ರಾಜ್ಯಪಾಲರಿಗೆ ನೀಡುತ್ತೆ. ಅದಾದ ಬಳಿಕ ನಿತೀಶ್ ಕುಮಾರ್ ಅವರು ನಾಳೆ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ರಾಜಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.